ಉರುಳಿಸಿದ ತಲಬದಿ ಅಪ್ಪುಡಿ ಪೋಡೋ ಹೊಸ ಸಿನಿಮಾ ತಮಿಳು ರಾಜಕೀಯದಲ್ಲಿ ಇನ್ನೊಂದು ಬಿರುಗಾಳಿ. ನಮಸ್ಕಾರ ಸ್ನೇಹಿತರೆ, ತಲಬದಿ ವಿಜಯ್ ಅಥವಾ ದಳಪತಿ ವಿಜಯ್ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಕ್ರಾಂತಿ ಮಾಡ್ತೀನಿ, DMK ಸರ್ಕಾರವನ್ನು ಕಿತ್ತು ಹಾಕ್ತೀನಿ ಅಂತ ಆರ್ಭಟಿಸ್ತಾ ಇರೋ ರಾಜಕಾರಣಿ. ಕಾಲ್ ತುಳಿತ, ಅನನುಭವಿ ಅನ್ನೋ ಟೀಕೆಗಳ ಹೊರತಾಗೂ ಕೂಡ ಜೋರಾಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಊರೂರಿಗೂ ದಂಡು ಕಟ್ಕೊಂಡು ನುಗ್ತಾ ಇದ್ದಾರೆ. ಆದರೆ ಈಗ ಈ ಪ್ರಚಾರದ ಜಿದ್ದಿಗೆ ವಿಜಯ್ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಒಂದು ಮಾತಿದೆ, ಟೈಮಿಂಗ್ ಈಸ್ ಎವ್ರಿಥಿಂಗ್ ಅಂತ. ಅಂದರೆ 5 ವರ್ಷ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಅಥವಾ ಆ 5 ವರ್ಷ ಎಷ್ಟೇ ಕೆಟ್ಟ ಕೆಲಸ ಮಾಡಿ ಚುನಾವಣೆ ಹೊತ್ತಲ್ಲಿ ಜನರ ಕಣ್ಣಲ್ಲಿ ಹೀರೋ ಆದರೆ ಆತ ಇಡೀ ರಾಜ್ಯವನ್ನು ಗೆಲ್ತಾರೆ. ಸಣ್ಣ ತಪ್ಪು ಮಾಡಿ ಆ ಟೈಮ್ನಲ್ಲಿ ಸಿಕ್ಕಾಕೊಂಡ್ರೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಈಗ ತಮಿಳುನಾಡಿನಲ್ಲೂ ಕೂಡ ಅದೇ ಸೂತ್ರ ಅಪ್ಲೈ ಮಾಡೋಕೆ ವಿಜಯ್ ಹೋಗ್ತಿದ್ದಾರೆ. ಒಂದು ಕಡೆ ದಶಕಗಳಿಂದ ಆಳ್ವಿಕೆ ಮಾಡ್ತಿರೋ DMK, ಇನ್ನೊಂದು ಕಡೆ ಅಧಿಕಾರಕ್ಕೆ ಮತ್ತೆ ಬರಬೇಕು ಅಂತಿರೋ NDA ಕೂಟ, ಅದರಲ್ಲಿರೋ AIADMK. ಇದರ ನಡುವೆ ಅಬ್ಬರದಿಂದ ರೋಲ್ಸ್ ರಾಯ್ ಗೋಸ್ಟ್ನಲ್ಲಿ ನುಗ್ತಾ ಇರೋ ವಿಜಯ್ ಸಿನಿಮಾ ದಾಳ ಉರುಳಿಸೋಕೆ ಸಜ್ಜಾಗಿದ್ದಾರೆ. ಇವರು ಎಲೆಕ್ಷನ್ ನಡೆಯೋಕ್ಕೂ ಜಸ್ಟ್ 2-3 ತಿಂಗಳಿರೋ ಟೈಮ್ನಲ್ಲಿ ಹೊಸ ಸಿನಿಮಾ ತಮಿಳು ರಾಜಕೀಯದಲ್ಲಿ ಚರ್ಚೆ ಕಾರಣ ಆಗ್ತಾ ಇದೆ. ಅದು ಕೂಡ ಜನನಾಯಕನ್ ಅನ್ನೋ ಸಿನಿಮಾ. ಇಲ್ಲಿ ಗಿಲ್ಲಿ ಥರ ಅಪ್ಪುಡಿ ಪೋಡೋ ಪೋಡೋ ಅಂತ ಕುಣಿಯೋ ಸಿನಿಮಾ ಅಲ್ಲ ಇದು. ಕುಣಿತಾರೇನೋ ಗೊತ್ತಿಲ್ಲ, ನೋಡೋಣ. ಆದರೆ ಜನನಾಯಕ ಸಿನಿಮಾದಲ್ಲೂ ಕೂಡ ಈ ಸಿನಿಮಾದಲ್ಲಿ ಇವರು ಅದು ಬಜೆಟ್ ಎಷ್ಟು 300 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲೇ ಎಬ್ಬಿಸ್ತಾ ಇದ್ದಾರೆ. ಎಲ್ಲರೂ ದುಡ್ಡು ಖರ್ಚು ಮಾಡಿ ಪ್ರಚಾರ ಮಾಡಿದರೆ ಇವರು ದುಡ್ಡು ಇಸ್ಕೊಂಡು ಪ್ರಚಾರ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿನೇ ವಿಜಯ್ ಪಾಲಿಗೆ ಇದು ಗೇಮ್ ಚೇಂಜರ್ ಸಿನಿಮಾ ಆಗಬಹುದು ಅನ್ನೋ ಅಭಿಪ್ರಾಯ ಇದೆ. ಸಿನಿಮಾ ಮಾಡೋದು 300 ಕೋಟಿ ಹಾಕಿ ದೊಡ್ಡದೊಂದು ಅದ್ಭುತವಾಗಿರೋ ಜನನಾಯಕನ ಸಿನಿಮಾ ಮಾಡೋದು, ಎಲೆಕ್ಷನ್ ಟೈಮ್ಗಿಂತ ಮುಂಚೆ ರಿಲೀಸ್ ಮಾಡೋದು. ಆವಾಗ ವಿಜಯ್ಗೆ ಅಪ್ಪಡಿ ಪೋಡುವಂಥ ಒಂದು ಓಟ್ ಹಾಕಿಬಿಟ್ರೆ ತಮಿಳುನಾಡು ಹೆಂಗೆ ಬದಲಾಗಿಬಿಡುತ್ತೆ, ಯಾವ ಥರ ಚೇಂಜ್ ಆಗಿಬಿಡುತ್ತೆ ಅನ್ನೋದನ್ನು ಅದ್ಭುತವಾಗಿ ಲಾರ್ಜ್ ಕ್ಯಾನ್ವಾಸ್ನಲ್ಲಿ ತೋರಿಸ್ಬಿಡೋದು. ಜನ ಆವಾಗ ಪೋಡೋ ಓಟು ಅಂಥೇಳಿ ಓಟು ಹಾಕ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ವಿಜಯ್ ಇದ್ದಂಗೆ ಕಾಣಿಸ್ತಾ ಇದೆ. ಜನವರಿ 9ಕ್ಕೆ ಜನನಾಯಕನ್ ಮುಗಿಬಿದ್ದು ಖರೀದಿ ಮಾಡ್ತಿರೋ ವಿಜಯ್ ಅಭಿಮಾನಿಗಳು. ನಟ ಕಮ್ ರಾಜಕಾರಣಿ ವಿಜಯ್ ಈಗ ಬರೀ ರಾಜಕಾರಣಿ ಆಗೋಕೆ ಹೊರಟಿದ್ದಾರೆ. ಲಾಸ್ಟ್ ಮೂವಿ ಅಂತ ಜನನಾಯಕನ್ ಪ್ರಚಾರ ನಡೀತಾ ಇದೆ. ಅವ್ರಿಗೆ ಅಭಿಮಾನಿಗಳು ಅಲ್ಲೆಲ್ಲ ನಾವು ದಳಪತಿ ಅಂತ ಬರೀತೀವಿ ಕನ್ನಡದಲ್ಲಿ, ಅಲ್ಲೆಲ್ಲ ತಲಬದಿ ಅಂತ ಕರೀತಾರಲ್ಲ. ಇವರು 2026ರ ಆರಂಭದಲ್ಲಿ ತಮಿಳುನಾಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. TVK ಪಾರ್ಟಿಯ CM ಕ್ಯಾಂಡಿಡೇಟ್. ಇವರ ಲಾಸ್ಟ್ ಮೂವಿ ಜನನಾಯಕನ್ ಜನವರಿ 9ಕ್ಕೆ, ಅಂದರೆ ಜನ ವೋಟ್ ಮಾಡೋಕ್ಕಿಂತ 2-3 ತಿಂಗಳು ಮುಂಚೆ ರಿಲೀಸ್ ಆಗ್ತಿದೆ. ಪಕ್ಕಾ ಪೊಲಿಟಿಕಲ್ ಥ್ರಿಲ್ಲರ್ ಮೂವಿ. ತಮಿಳುನಾಡು ಮತ್ತು ರಾಷ್ಟ್ರ ರಾಜಕಾರಣವನ್ನು ಆಧಾರವಾಗಿಟ್ಟು ಸಿನಿಮಾದಲ್ಲಿ ವಿಜಯ್ ಜನನಾಯಕ. ಇದರ ಕ್ರೇಜ್ ಎಷ್ಟಿದೆ ಅಂದರೆ ಸಿಂಗಲ್ ಸ್ಕ್ರೀನ್ ಟಿಕೆಟ್ ದರ ಆಲ್ರೆಡಿ 1000 ರೂಪೀಸ್ ದಾಟಿ ಹೋಗಿದೆ. ಆಡಿಯೋ ಲಾಂಚ್, ಮಲೇಷ್ಯಾ, ಬುಕ್ ಆಫ್ ರೆಕಾರ್ಡ್ ಎಲ್ಲ ಸೇರಿಬಿಟ್ಟಿದೆ. ವಿದೇಶದಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಮೊತ್ತದಲ್ಲಿ ಟಿಕೆಟ್ ಸೇಲ್ ಆಗಿದೆ. ತಮಿಳುನಾಡಿನಲ್ಲೂ ಹೊಸ ಅಲೆಯನ್ನೇ ಎಬ್ಬಿಸ್ತಾ ಇದೆ. ನೋಡ್ರಿ ವಿಜಯರ ತಲೆ ಹೆಂಗಿದೆ ಅಂತೇಳಿ. ಪ್ರಚಾರಕ್ಕೆ ದುಡ್ಡು ಕೊಟ್ಟು ಖರ್ಚು ಮಾಡ್ಕೊಂಡು ಪ್ರಚಾರ ಮಾಡಬೇಕಲ್ವಾ. ಇಲ್ಲಿ ನೋಡಿ, ಇಲ್ಲಿ ಮೂವಿ ನೋಡೋಕ್ಕೆ ದುಡ್ಡು ಕೊಟ್ಟು 1000 ರೂಪಾಯಿ ಕೊಟ್ಟು ಬಿಡ್ಡಿಂಗ್ ಥರ ಮುಗಿಬಿದ್ದು ತಗೊಂಡು ಜನ ದುಡ್ಡು ಕೊಟ್ಟು ಹೋಗಿ ನೋಡ್ತಿದ್ದಾರೆ. ವಿಜಯ್ಗೆ ಸಿನಿಮಾಗೆ ಸಂಭಾವನೆ ಕೂಡ ಬಂದಿರುತ್ತೆ. ಸಿನಿಮಾ ಬಜೆಟ್ 300 ಕೋಟಿ ಪ್ಲಸ್. ಕಾರಣ ಏನು ಸ್ನೇಹಿತರೆ? ತಮಿಳುನಾಡು ಬೇರೆಲ್ಲ ರಾಜ್ಯಗಳ ಥರ ಅಲ್ಲ. ಅಲ್ಲಿ ಸಿನಿಮಾ ಬರೀ ಮನರಂಜನೆ ಎಲ್ಲ, ವೇ ಆಫ್ ಲೈಫ್, ಪೊಲಿಟಿಕಲ್ ಟೂಲ್, ಮತಗಳ ಬೇಟೆಯಾಡೋ ಅಸ್ತ್ರ. ಒಂದು ಕಾಲದಲ್ಲಿ CN ಅಣ್ಣಾದುರೈ, ಕರುಣಾನಿಧಿ ಇವರೆಲ್ಲ ಸಿನಿಮಾ ಮೂಲಕವೇ ಪ್ರಭಾವ ವೃದ್ಧಿಸ್ಕೊಂಡವರು. ಇವರೆಲ್ಲ ಆ್ಯಕ್ಟಿಂಗ್, ಡ್ಯಾನ್ಸಿಂಗ್ ಎಲ್ಲ ಮಾಡಿದ್ರೆ ಅವರು ಬರಿತಾ ಇದ್ರು, ಸಿನಿಮಾ ಸ್ಟೋರಿಗಳನ್ನು ಬರಿತಾ ಇದ್ರು. ದ್ರವಿಡ ಚಳವಳಿಯ ಮೈಂಡ್ ಸೆಟ್ಟನ್ನು ಸಿನಿಮಾಗಳ ಮೂಲಕ ಬಿತ್ತಿದ್ರು ಅವರು ಮನೆಗೆ, ಸಿನಿಮಾ ಡೈಲಾಗ್ಗಳ ಮೂಲಕ. ಅಷ್ಟೇ ಯಾಕೆ, ಇವತ್ತು ತಮಿಳುನಾಡು ಆಳ್ತಾ ಇರೋ ಸ್ಟಾಲಿನ್ ಕೂಡ ಒಂದು ಕಾಲದಲ್ಲಿ ಸಿನಿಮಾ ಹೀರೋ ಆಗಿದ್ರು. ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀವಿ ನಿಮಗೆ. ಅದು 1971. MGR ಆಗಿನ್ನೂ ಪೂರ್ತಿ ರಾಜಕಾರಣಿ ಆಗಿರಲಿಲ್ಲ. ಇಂಟ್ರೆಸ್ಟ್ ಇತ್ತು, ಆದರೆ ಇನ್ನೂ ಕೂಡ ಧುಮ್ಕಿರಲಿಲ್ಲ ಚುನಾವಣೆಗೆ. ಈ ಟೈಮ್ನಲ್ಲಿ ತಮಿಳಿನಲ್ಲಿ ರಿಕ್ಷಾಕಾರನ್ ಅನ್ನೋ ಸಿನಿಮಾ ಬಂತು. ಆ ಸಿನಿಮಾದಲ್ಲಿ MGR ಒಬ್ಬ ಸಾಧಾರಣ ರಿಕ್ಷಾ ಓಡಿಸೋ ವ್ಯಕ್ತಿ. ಮಳೆಯಲ್ಲೂ ಕಷ್ಟಪಟ್ಟು ದುಡಿತಾರೆ. ಆ ಸಿನಿಮಾ, ಆ ದೃಶ್ಯಗಳು ತಮಿಳುನಾಡಿನ ಲಕ್ಷಾಂತರ ರಿಕ್ಷಾ ಚಾಲಕರನ್ನ, ಕೂಲಿ ಕಾರ್ಮಿಕರನ್ನ MGRರ ಭಕ್ತರನ್ನಾಗಿ ಮಾಡಿಬಿಡುತ್ತೆ. ಇದ್ದಕ್ಕಿದ್ದಂತೆ ಜನನಾಯಕನ್ ಆಗಿಬಿಡ್ತಾರೆ ತಮಿಳುನಾಡಿನಲ್ಲಿ MGR. 1977ನಲ್ಲಿ ನಡೆದ ಚುನಾವಣೆಯಲ್ಲಿ MGR ಪಾರ್ಟಿ ಕ್ಲೀನ್ ಸ್ವೀಪ್ ಮಾಡುತ್ತೆ. ನಂತರ ಗಮನ ಕೊಟ್ಟು ಕೇಳಿ, ಅದಾದಮೇಲೆ ಸಾಯೋವರೆಗೂ ಅವ್ರನ್ನ ಯಾರೂ ಸೋಲಿಸೋಕೆ ಆಗಲಿಲ್ಲ. ಹಾಗೆ ಪಕ್ಕದ ಆಂಧ್ರ ಪ್ರದೇಶದ ಕಡೆಗೆ ಬನ್ನಿ, ಅಲ್ಲೂ ತಮಿಳುನಾಡಿನ ಹಾಗೆ ಸಿನಿಮಾ ಕ್ರೇಜ್ ಇದೆ, ಜಾಸ್ತಿನೇ ಇದೆ. ತಮಿಳುನಾಡಿನಷ್ಟಲ್ಲೇ ಹೋದರೂ ಕೂಡ ಇದೆ, ಅಲ್ಲಿ ಚೆನ್ನಾಗೇ ಇದೆ. 1982ರಲ್ಲಿ NTR TDP ಅನ್ನೋ ಪಾರ್ಟಿ ಕಟ್ಟಿದ್ರು. ಎಲೆಕ್ಷನ್ಗೆ ಜಸ್ಟ್ ಮುಂಚೆ ಬೊಬ್ಬೆಲೆ ಪುಲಿ ಅನ್ನೋ ಸಿನಿಮಾ ಬಂತು. ಅದರಲ್ಲಿ ಸಮಾಜದ ವಿರುದ್ಧ ಹೋರಾಡೋ ಸಿಂಹದ ಹಾಗೆ
ಪುಲಿಯಾಗಿ ಅವರು ಇಮೇಜನ್ನು ಸೃಷ್ಟಿಸ್ಕೊಂಡಿರ್ತಾರೆ, ಹುಲಿಯಾಗಿ. ಸ್ನೇಹಿತರೆ, ಆ ಸಿನಿಮಾ ಥಿಯೇಟರ್ಗಳಲ್ಲಿ ಎಬ್ಬಿಸಿದ ಅಲೆ ಎಷ್ಟಿತ್ತು ಅಂದರೆ 9 ತಿಂಗಳ ಮಗು ಥರ ಇದ್ದ ಪಾರ್ಟಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಆಲದ ಮರವನ್ನು ಉರುಳಿಸಿಬಿಡ್ತು. ಹೀಗಾಗಿ ವಿಜಯ್ ಕೂಡ ಇದೇ ಬ್ರಹ್ಮಾಸ್ತ್ರವನ್ನು ಬಳಸೋಕೆ ಮುಂದಾಗಿದ್ದಾರೆ. ಸಿನಿಮಾ ನೋಡಿ ಅದೇ ಥರ ಮಾಡ್ತೀನಿ ನಾನು ನೆಕ್ಸ್ಟ್ ಅಂತೇಳಿ. ಹಾಗಂತಿದ್ದೇನು ಸುಮ್ಮನೆ ಅಲ್ಲ, ವಿಜಯ್ ಅವರ ಪ್ಲ್ಯಾನ್ ಸ್ವಲ್ಪ ಶಾರ್ಪ್ ಆಗೇ ಇದೆ. ಅವರು ಪಾರ್ಟಿ ಶುರು ಮಾಡಿದ ಮೇಲೆ ಇನ್ನೂ ಸಿನಿಮಾ ಮಾಡ್ತಾ ಇಲ್ಲ, ನೆಕ್ಸ್ಟ್ ಇದನ್ನೇ ಕೊನೆ ಸಿನಿಮಾ ಅಂತ ಬೇರೆ ಪ್ರಚಾರ ಮಾಡಿದ್ದಾರೆ. ಈ ಕೊನೆ ಸಿನಿಮಾ ಅನ್ನೋದೇ ವಿಜಯರಂಥ ಪಾಪ್ಯುಲರ್ ನಾಯಕನಿಗೆ, ಅವರ ಅಭಿಮಾನಿಗಳಿಗೆ ತುಂಬ ಭಾವನಾತ್ಮಕ ವಿಚಾರ. ಕೊನೆ ಸಿನಿಮಾ ಕಂಡ್ರೆ ವಿಜಯ್ ಇದು ನೋಡೋಣ ಅನ್ನೋದೊಂದು. ನೋಡ್ರಿ, ಸಿನಿಮಾನೇ ಬಿಟ್ಟು ಹೋಗ್ತಾ ಇದ್ದಾನೆ, ಸೀರಿಯಸ್ ಆಗಿ ತೊಗೊಂಡಿದ್ದಾನೆ ಅಣ್ಣ. ನಮ್ಮದು ಪಾಲಿಟಿಕ್ಸನ್ನು, ನಮ್ಮ ಜೀವನ ಉದ್ಧಾರ ಮಾಡೋಕ್ಕೆ ಎಷ್ಟು ದೊಡ್ಡ ಸ್ಟಾರು, ಆ ಸ್ಟಾರ್ಡಮ್ ಬಿಟ್ಟು ರಾಜಕೀಯ ಮಾಡಕ್ಕೆ ಬಂದಿದ್ದಾನೆ ಅಣ್ಣ ಅಂತ ಓಟ್ ಹಾಕ್ತಾರೆ. ಜೊತೆಗೆ ಇಲ್ಲಿ ರೀಸೆನ್ಸಿ ಬಯಾಸ್ ಅಥವಾ ರೀಸೆನ್ಸಿ ಎಫೆಕ್ಟ್ ಅದು ಕೂಡ ಪ್ಲೇ ಆಗುತ್ತೆ. ಅಂದರೆ ಜನರಿಗೆ 4 ವರ್ಷದ ಹಿಂದೆ ಆಗಿದ್ದಕ್ಕಿಂತ 4 ದಿನದ ಹಿಂದೆ ಆಗಿರೋದು ಜಾಸ್ತಿ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ. ಇದರ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಇದನ್ನು ಎಚ್ ವಿನೋದ್ ನಿರ್ದೇಶನ ಮಾಡ್ತಿದ್ದಾರೆ. ಇವರು ಬರೀ ಮಸಾಲಾ ಸಿನಿಮಾ ಮಾಡೋರಲ್ಲ, ತೀರನ್ ಅಧಿಕಾರಂ ಒಂಡ್ರು, ವಲಿಮೈ, ತೊನಿವು ಇಂಥ ಸೋಷಿಯಲ್ ಮೆಸೇಜ್ ಇರೋ ಸಿನಿಮಾಗಳನ್ನು ಮಾಡಿದವರು. ಸಮಾಜದ ವ್ಯವಸ್ಥೆ ಹೇಗಿರಬೇಕು, ಭ್ರಷ್ಟಾಚಾರ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನೇರವಾಗಿ ಹೇಳೋ ಡೈರೆಕ್ಟರ್. ಸೊ ಈ ಸಲ ತಮಿಳ್ನಾಡಿನಲ್ಲಿ ಚುನಾವಣೆಗೆ ಹೋಗೋ ಮುನ್ನ ಜನ ಏನು ನೋಡಿರ್ತಾರೆ, ಫ್ಯಾನ್ಸ್ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿರ್ತಾರೆ. ಅದು 3 ತಿಂಗಳು ಮುಂಚೆ. ಅದಾದಮೇಲೆ 1-1.5 ತಿಂಗಳಲ್ಲಿ ಜಸ್ಟ್ ವೋಟಿಂಗ್ಗೆ 1 ತಿಂಗಳು ಬಾಕಿ ಇರೋ ಟೈಮ್ನಲ್ಲಿ OTTಯಲ್ಲೂ ಬಂದಿರುತ್ತೆ. ಎಲ್ಲ ಫೋನ್ಗಳಿಗೂ ಕೂಡ ಮೂವಿ ರೀಚ್ ಆಗಿರುತ್ತೆ. ಸೊ ಓಟ್ ಹಾಕೋಕ್ಕಿಂತ ಮುಂಚೆ ಏನು ನೋಡಿರ್ತಾರೆ, ಥಿಯೇಟ್ರ್ನಲ್ಲಿ ವಿಜಯ್ ಭ್ರಷ್ಟರನ್ನು ಹೊಡೆದು ಗಾಳಿಯಲ್ಲಿ ತೇಲಿ ಬಿಸಾಕೋದನ್ನು ನೋಡಿರ್ತಾರೆ. ಆಮೇಲೆ ಕ್ರೌಡ್ ಮುಂದೆ ಹಿಂಗಿಂಗ್ ಅನ್ನೋದು ನೋಡಿರ್ತಾರೆ. ಜನನಾಯಕನಾಗಿ ಜನರಿಗೆ ಸಹಾಯ ಮಾಡೋದನ್ನು ನೋಡಿರ್ತಾರೆ, ತ್ಯಾಗ ಮಾಡೋದನ್ನು ನೋಡಿರ್ತಾರೆ. ನಾನಿರೋ ತನಕ ಅನ್ಯಾಯ ಆಗೋಕ್ಕೆ ಬಿಡಲ್ಲ ಅಂತ ಹೇಳೋದು ನೋಡಿರ್ತಾರೆ. ಆಮೇಲೆ ಓಟ್ ಹಾಕೋಕ್ಕೆ ಹೋದಾಗ ಮೇಲೆ ಎಕ್ಸ್ಪ್ಲೇನ್ ಮಾಡಿರೋ ಎಲ್ಲ ಫ್ಯಾಕ್ಟರ್ಗಳು ವರ್ಕ್ ಆಗಿ ಒತ್ತಬಹುದು TVK ಕಡೆಗೆ ಅನ್ನೋ ಲೆಕ್ಕಾಚಾರ ಕೂಡ ಇರುತ್ತೆ ಇಲ್ಲಿ. ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಆಗಲ್ವಾ, ಅದೇ ಕಾರಣಕ್ಕೆ ಅವರು ಜನವರಿಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಜನವರಿ ರಿಲೀಸ್ ಆದರೆ ಅವಾಗ ನೀತಿ ಸಂಹಿತೆ ಅಪ್ಲೈ ಆಗಲ್ಲ. ಏಪ್ರಿಲ್ ತನಕ ಅದರ ಬಿಸಿ ಇದ್ದೇ ಇರುತ್ತೆ, ಫ್ಯಾನ್ಸ್ ಮೇಂಟೈನ್ ಮಾಡೇ ಮಾಡ್ತಾರೆ. ಆಗಲೇ ಹೇಳಿದ ಹಾಗೆ OTTಲಿ 1.5 ತಿಂಗಳು ನಿಧಾನ ಬಿಟ್ಟು ಸಿನಿಮಾ ಬರುತ್ತೆ. ಆಮೇಲೆ ಮೊಬೈಲ್ಗೂ ಕೂಡ ಅದು ಡೌನ್ಲೋಡ್ ಆಗಿ ತಲುಪತ್ತೆ, ಅದು ನೋಡ್ತಾರೆ, ಅದು ಅವರು ತಲುಪಂಗೆ ನೋಡ್ಕೊತಾರೆ. ಆಮೇಲೆ ವರ್ಲ್ಡ್ TV ಪ್ರೀಮಿಯರ್ ಅಂತ ಹೇಳಿ TVಯಲ್ಲೂ ಬಿಟ್ಟರೆ ಆಯಿತು. ಕರೆಕ್ಟಾಗಿ ಒಂದೇ ಏಟಿಗೆ ಇಡೀ ರಾಜ್ಯದಾದ್ಯಂತ ಮೆಸೇಜ್ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. DMK ಪಾಲಿಗೆ ದುಸ್ವಪ್ನ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಯುವ ಮತ ಬ್ಯಾಂಕ್ ದೊಡ್ಡದಿದೆ. ಅವರಿಗೆಲ್ಲ MGR ಅಥವಾ ಕರುಣಾನಿಧಿ ಇತಿಹಾಸ, ಆದರೆ ವಿಜಯ್ ಅವರಿಗೆ ವರ್ತಮಾನ ಪ್ರೆಸೆನ್ಸ್. ಇವರು ಹುಟ್ಟಿದಾಗಿನಿಂದ ನೋಡ್ತಿರೋದು ವಿಜಯ್ ಸಿನಿಮಾಗಳನ್ನು. ಸ್ಟಾಲಿನ್ ಭಾಷಣಕ್ಕಿಂತ ಅವರಿಗೆ ವಿಜಯ್ ಡೈಲಾಗ್ ಇಷ್ಟ ಆಗುತ್ತೆ. ತಮಿಳುನಾಡಿನಲ್ಲಿ ಸಿನಿಮಾ ಪವರ್ ಏನು ಅಂತ DMKಗೂ ಗೊತ್ತು. ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಕೂಡ ಸಿನಿಮಾ ಬ್ಯಾಕ್ಗ್ರೌಂಡ್ ಪ್ಲಸ್ ತಾತನ ಹೆಸರು ಹೇಳ್ಕೊಂಡು ಬಂದವರು. ಇಲ್ಲಿ ಉದಯನಿಧಿಗೂ ವಿಜಯ್ ಸಿನಿಮಾಗೂ ಹೋಲಿಕೆ ಮಾಡೋಕ್ಕಾಗಲ್ಲ. ಆ ಮಧ್ಯೆ ಇದು ವಿಜಯ್ ಅವರ ಕೊನೆಯ ಸಿನಿಮಾ ಅನ್ನುವಾಗ ಉಂಟಾಗೋ ಹೈಪ್ ಅದು ಬೇರೆದೇ ಲೆವೆಲ್. ಜೊತೆಗೆ ಈ ಸಿನಿಮಾದಲ್ಲಿ ಪ್ರಸ್ತುತ ಇರೋ ಸರ್ಕಾರ ಚೆನ್ನಾಗಿಲ್ಲ ಅಂಥೇಳಿ ಸಿನಿಮಾ ಲೋಕದಲ್ಲಿ ಹೇಳಿದ್ರು ಕೂಡ ಪ್ರಸ್ತುತ ತಮಿಳುನಾಡಿನಲ್ಲಿರೋ ಸರ್ಕಾರ ಚೆನ್ನಾಗಿಲ್ಲ ಅಂತ ಹೇಳ್ದಂಗೆ ಅವ್ರ ಫ್ಯಾನ್ಸಿಗೆಲ್ಲ ಕೇಳುತ್ತೆ, ಮೆಸೇಜ್ ಪಾಸ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಸ್ಟಾಲಿನ್ ಸರ್ಕಾರಕ್ಕೆ. ನಿಮ್ಗೆ ಗೊತ್ತಿರಲಿ, ಹಿಂದೆ 2018ರಲ್ಲೂ ಕೂಡ ಈ ಥರದ ಉದಾಹರಣೆ ಇದೆ. ಅವತ್ತು ವಿಜಯ್ ಸರ್ಕಾರ ಹೆಸರಿನ ಸಿನಿಮಾ ಮಾಡಿದ್ರು. ಜಯಲಲಿತಾ ಅವರ ಪಕ್ಷ ಕೊಟ್ಟಿದ್ದ ಫ್ರೀ ಬೀಸ್ ವಿರುದ್ಧ ಟೀಕೆ ಮಾಡಿದ್ರು, ಅದಕ್ಕೆ ಬೆಂಕಿ ಹಚ್ಚಿದ್ರು. ಇದು ತೀವ್ರ ವಿವಾದ ಹುಟ್ಟುಹಾಕಿತ್ತು. ಆ ಟೈಮ್ನಲ್ಲಿ ತಮಿಳುನಾಡಿನಲ್ಲಿ ಭಾರಿ ಪರ ವಿರುದ್ಧ ಚರ್ಚೆ ಆಗಿತ್ತು. ಆಮೇಲೆ ಕಾಕತಾಳೀಯೋ ವಿಜಯ್ ಸಿನಿಮಾದ ಎಫೆಕ್ಟೋ ಅಥವಾ ಜಯಲಲಿತಾ ಅವರ ಅನುಪಸ್ಥಿತಿನೋ ಅವ್ರು ಇರಲಿಲ್ಲಲ್ಲ ಅಷ್ಟೊತ್ತಿಗೆ. ನೆಕ್ಸ್ಟ್ ಚುನಾವಣೆಯಲ್ಲಿ ಅಣ್ಣಾ DMK ಹೀನಾಯವಾಗಿ ಸೋಲ್ತು. ಜೊತೆಗೆ ಸಿನಿಮಾದಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಂತರ ಜನನಾಯಕನಾಗಿ ಬೆಳೆಯೋ ರೋಲ್ ಮಾಡ್ತಿದ್ದಾರಂತೆ. ರಿಯಲ್ ಲೈಫ್ನಲ್ಲಿ ವಿಜಯ್ ಬೆಳೆದಿರೋದು ಕೂಡ ಅದೇ ರೀತಿ ಅಂತ ಮಲೇಷ್ಯಾದಲ್ಲಿ ಮಾತನಾಡುವಾಗ ಇದನ್ನೇ ಹೇಳಿದ್ರು ಮೊನ್ನೆ. ಗುಡಿಸ್ಲಲ್ಲಿದ್ದ ನನ್ನನ್ನು ಅರಮನೆಗೆ ತಂದು ಕೂರಿಸಿದ್ದೀರಿ, ಇದೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಋಣ ತೀರಿಸಬೇಕು ಅಂತ ಹೇಳಿದ್ದಾರೆ. ಇದು ಅನೇಕ ವಿಜಯ್ ಅಭಿಮಾನಿಗಳಲ್ಲಿ ಕಣ್ಣೀರೇ ತರಿಸ್ಬಿಡ್ತು. ಹೇಳಿ ಕೇಳಿ ವಿಜಯ್ 10-15 ವರ್ಷಗಳಿಂದ ವಿಜಯ್ ಮಕ್ಕಳ ಇಯಕ್ಕಂ ಮೂಲಕ ಸೈಲೆಂಟ್ ಆಗಿ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಕಮಲ್ ಹಾಸನ್ ಅಥವಾ ಚಿರಂಜೀವಿ ಅವರಿಗೆ ಗ್ರೌಂಡ್ ಲೆವೆಲ್ ವರ್ಕರ್ಸ್ ಇರಲಿಲ್ಲ, ಆದರೆ ವಿಜಯ್ ಇದನ್ನು ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಲೆವೆಲ್ಗೆ. ತಮಿಳುನಾಡಿನಲ್ಲಿ ಪಂಚಾಯತ್ ಎಲೆಕ್ಷನ್ ನಡೆದಾಗ ವಿಜಯ್ ಫೋಟೋ ಮತ್ತು ಧ್ವಜ ಇಟ್ಕೊಂಡು ನಿಂತ ಎಷ್ಟೋ ಜನ ಗೆದ್ದಿದ್ದಾರೆ. ಬ್ಲಡ್ ಡೊನೇಷನ್ ಇಂದ ಹಿಡಿದು ಬಡ ಮಕ್ಕಳಿಗೆ ಊಟ ಹಾಕೋವರೆಗೂ ಒಂದು ಆರ್ಗನೈಸ್ಡ್ ನೆಟ್ವರ್ಕ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅದರ ಮಧ್ಯೆ ವಿಜಯ್ ಬಡವರ ಪಾಲಿಗೆ ಬಂದ ಭಾಗ್ಯವಂತ, ನಮ್ಮನ್ನು ಉದ್ಧಾರ ಮಾಡೋಕೆ ಬಂದ ದೇವರು ಅಂತ ಸಿನಿಮಾ ತೆಗೆದುಬಿಟ್ರೆ ಓಟು ಪೋಡು ಅಂತ ಓಟ್ಗಳು ಬೀಳ್ತಾವಂತಷ್ಟು, ಎಷ್ಟು ಅನ್ನೋದು ಗೊತ್ತಿಲ್ಲ ಇನ್ನೂ ಕೂಡ. ಅದೇ ಕಾರಣಕ್ಕಾಗಿ DMK ಅವರು ಕೂಡ ದಾಳ ಉರುಳಿಸಿದ್ದಾರೆ. ಪರಾಶಕ್ತಿ ಹೆಸರಲ್ಲಿ ದ್ರವಿಡ ರಾಜಕಾರಣ ಮತ್ತು DMKನ ಹೊಗಳೋ ಸಿನಿಮಾವನ್ನು ತರ್ತಾ ಇದ್ದಾರೆ ಅವರು. ಹೌದೊಂದು ಸಿನಿಮಾ ಬರ್ತಾ ಇದೆ. 1952ನಲ್ಲಿ ಈ ಹೆಸರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಒಂದು ದೇವರು ಸಾಮಾಜಿಕ ಅಸಮಾನತೆ ಕಟ್ಟರ್ ಸಂಪ್ರದಾಯವನ್ನು ವಿರೋಧಿಸಿ ಸಿನಿಮಾ ಮಾಡಿದರು.
ದ್ರಾವಿಡವಾದ ಹರಡೋಕೆ ಸಹಾಯ ಮಾಡಿತ್ತು. ಅದೇ ಹೆಸರಲ್ಲಿ ವಿಜಯ್ಗೆ ಟಕ್ಕರ್ ಕೊಡೋಕೆ ಅವರೊಂದು ಸಿನಿಮಾ ತರ್ತಾ ಇದ್ದಾರೆ ಈಗ. ಹಿಂದಿ ವಿರೋಧಿ ಹಾಗೆ ದ್ರಾವಿಡ ಸಿದ್ಧಾಂತ ಹರಡೋ ಲೆಕ್ಕಾಚಾರ. ಉದಯನಿಧಿ ಸ್ಟಾಲಿನ್ ಅವರ ರೆಡ್ ಜೈಂಟ್ ಮೂವೀಸ್ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ. ಶಿವಕಾರ್ತಿಕೇಯನ್, ರವಿ ಮೋಹನ್ ಇದರಲ್ಲಿ ನಟಿಸ್ತಾ ಇದ್ದಾರೆ. ಜನವರಿ 10ಕ್ಕೆ ಅಂದರೆ ವಿಜಯ್ ಅವರು ಸಿನಿಮಾ ರಿಲೀಸ್ ಮಾಡಿದ ಒಂದು ದಿನದ ನಂತರ ಇದು ರಿಲೀಸ್ ಆಗ್ತಿದೆ. ಹೀಗಾಗಿ ಈ ಇಬ್ಬರಲ್ಲಿ ಯಾರು ಗೆಲ್ತಾರೆ, ಜನ ಯಾರನ್ನು ಚೂಸ್ ಮಾಡ್ತಾರೆ ಅನ್ನೋದನ್ನು ಬಹಳ ಕುತೂಹಲದಿಂದ, ಕ್ಯೂರಿಯಾಸಿಟಿಯಿಂದ ತಮಿಳುನಾಡಿನ ಜನ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.